ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಇವತ್ತಿನ ವಿಷಯ ಮೇಷರಾಶಿಯವರ ಮಾಸ ಭವಿಷ್ಯ ಅಂತಂದರೆ ಫೆಬ್ರವರಿ ತಿಂಗಳಲ್ಲಿ ಈ ಗ್ರಹಗಳು ಬದಲಾಯಿಸುವುದರಿಂದ ಮೇಷರಾಶಿಯವರ ಮೇಲೆ ಪ್ರಭಾವ ಯಾವ ರೀತಿಯಾಗಿ, ಯಾವ ವಿಷಯದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಒಳ್ಳೆಯದು, ಪರಿಹಾರವನ್ನು ಏನನ್ನ ಮಾಡಿಕೊಳ್ಬೇಕು, ಇದೆಲ್ಲವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಿಮಗೆ ಸಾಕಷ್ಟು ಉಪಯೋಗ ಮತ್ತು ಮಾಹಿತಿ ಸಿಗುತ್ತೆ. ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯ ಏನಾದರೂ ಇದ್ದರೂ ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೀವು ತಿಳ್ಕೊಳ್ಬಹುದು. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ತಿಳ್ಕೊಳ್ಬಹುದು. ಕುಂಭ ವಿವಾಹ, ಕುಜದೋಷ, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಒದಗಿಸಿದ್ದೇನೆ. ಅದೆಲ್ಲವನ್ನು ನೋಡ್ಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಉಪಯೋಗ ಆಗುತ್ತೆ. ಇವತ್ತಿನ ದಿವಸ ನೋಡಿ, ಮೇಷರಾಶಿಯವರಿಗೆ ವಿಶೇಷವಾಗಿ ನೋಡಿ, ನಾನು ಒಂದು ವಿಷಯದಲ್ಲಿ ಬಹಳ ಒತ್ತನ್ನು ಕೊಟ್ಟು ಹೇಳ್ತಾ ಇದ್ದೇನೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಂದಷ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಮತ್ತು ಈ ಉದ್ಯೋಗ ಕ್ಷೇತ್ರ ಇರಬಹುದು ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಮನಸ್ಸು ಮಾಡಿದ್ರೆ ಅಲ್ಲಿ ಒಂದಷ್ಟು ವೇಗವನ್ನು ಪಡೆದುಕೊಳ್ಳಬಹುದು. ಅಂದರೆ ಈ ಒಂದು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಯಾವುದೇ ರೀತಿಯ ತೊಂದರೆ ಕಾಣಿಸ್ತಾ ಇದೆ ಅಥವಾ ಸ್ಲೋ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಿಮ್ಮ ಪ್ರಯತ್ನ ಮತ್ತು ಮನಸ್ಸು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನೀವು ಜಾಸ್ತಿ ಪ್ರಿಪೇರ್ ಮಾಡಿಕೊಳ್ಳಿ, ಸ್ವಲ್ಪ ಎಫರ್ಟ್ ಜಾಸ್ತಿ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಅದರ ಲಾಭ ಸಿಗೋದರಿಂದ ಸ್ವಲ್ಪ ಹೆಚ್ಚಿಗೆ ಪ್ರಯತ್ನವನ್ನು ಮುಂದುವರಿಸಿ. ಇಲ್ಲಿ ನಿಮಗೆ ಖಂಡಿತವಾಗಿಯೂ ಅನುಕೂಲವಿದೆ. ಅದರ ಜೊತೆಗೆ ನೋಡಿ, ಆರ್ಥಿಕ ಪರಿಸ್ಥಿತಿಯ ಬಗ್ಗೆ, ದುಡ್ಡಿನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅನಾವಶ್ಯಕವಾಗಿ ದುಡ್ಡನ್ನು ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಎಲ್ಲೂ ಇನ್ವೆಸ್ಟ್ಮೆಂಟ್ ಅಂತಂದರೆ ಅನವಶ್ಯಕವಾಗಿ ವಿಶೇಷ ಲಾಭದ ಆಸೆ ಇಟ್ಟುಕೊಂಡು ಮಾಡಬೇಡಿ. ಅದು ನಿಮಗೆ ಲಾಭವನ್ನು ತಂದುಕೊಡೋದಿಲ್ಲ. ಸಾಮಾನ್ಯವಾಗಿ ಯಾವ್ಯಾವ ವಿಷಯದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದನ್ನು ಮಾಡಿ, ತೊಂದರೆ ಇಲ್ಲ. ಆದರೆ ದುರಾಸೆಯಿಂದ ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಡಿ. ಅಲ್ಲಿ ನೀವು ಹಣವನ್ನು ಕಳ್ಕೊಳ್ಳೋದರಿಂದ ಸಾಧ್ಯತೆ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿ ನಿಮಗೆ ಚೆನ್ನಾಗಿದೆ. ಬರುವಂಥ ದುಡ್ಡು ನಿಮಗೆ ಖಂಡಿತವಾಗಿಯೂ ಬರುತ್ತೆ. ನಾನು ಆಗಲೇ ಹೇಳಿದೆ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನೀವು ಸ್ವಲ್ಪ ಎಫರ್ಟ್ ಮಾಡಿದ್ರೆ ಸಾಕಷ್ಟು ಗಳಿಕೆಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಮಾಸದಲ್ಲಿ ನಿಮ್ಮ ಸಂಬಂಧಿಕರ ಜೊತೆ ಬಾಂಧವ್ಯ ತುಂಬ ಉತ್ತಮವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಲಕ್ಷ್ಯ ಕೊಡಿ. ಯಾರ ಜೊತೆಗಾದರೂ ಅನಾವಶ್ಯಕವಾಗಿ ಇಲ್ಲಿವರೆಗೆ ವೈಮನಸ್ಸಿತ್ತು ಅಂತಂದರೆ ಅದನ್ನು ಪರಿಹರಿಸಿಕೊಳ್ಳುವಂತಹ ಸಮಯ. ನೀವು ಗಂಡ ಹೆಂಡತಿನೇ ಇರಬಹುದು, ಅಥವಾ ನಿಮ್ಮ ಪರಿವಾರ ಇರಬಹುದು, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಇರಬಹುದು, ನಿಮ್ಮ ನೆರೆಹೊರೆಯವರು ಇರಬಹುದು. ಸಂಬಂಧವನ್ನು ಸುಧಾರಿಸಿಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ಅವಕಾಶ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಸಂಬಂಧಗಳು ಚೆನ್ನಾಗಿದ್ದರೆ ನಿಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ, ಶಾಂತಿ ಸಮಾಧಾನ ಖಂಡಿತವಾಗಿಯೂ ಇರುತ್ತೆ. ಅನಾವಶ್ಯಕವಾದಂತಹ ಜಗಳಗಳಿಂದ ಯಾವುದೇ ಉಪಯೋಗ ಇಲ್ಲ. ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಒಂದಷ್ಟು ವಿಷಯಗಳನ್ನು ಮರೆತು ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅದರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಕಾರ್ಯಗಳಿಗೂ ಅನುಕೂಲವಾದಂಥ ಸಮಯ ಇದು ಇರುವುದರಿಂದ, ಯಾಕೆಂದರೆ ದ್ವಿತೀಯದಲ್ಲಿರುವಂಥ ಗುರು ನಿಮಗೆ ಗುರುಬಲವನ್ನು ಒದಗಿಸ್ತಾನೆ. ವಿವಾಹಾದಿ ಕೆಲಸಗಳಿಗೆ ಅನುಕೂಲ. ಪ್ರಯತ್ನವನ್ನು ಮುಂದುವರಿಸಿ. ಏಪ್ರಿಲ್ ಮೇವರೆಗೆ ಮದುವೆ ಆಗಿ ಹೋಗಬಹುದು. ಅಥವಾ ಯಾವುದಾದರೂ ಆಸ್ತಿಪಾಸ್ತಿ ಖರೀದಿ ಇದೆಯಾ, ಮುಂದುವರಿಯಿರಿ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಆದರೆ ಮುಂದುವರಿಯಿರಿ. ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ವಾಹನ ತೆಗೆದುಕೊಳ್ಬೇಕು ಅಂತಂದರೂ ಕೂಡ ನೀವು ಖಂಡಿತವಾಗಿಯೂ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿಕೊಂಡು ಆ ದಿವಸ ನೀವು ಅದಕ್ಕೆ ತತ್ಪರರಾಗಿರಿ. ಆದರೆ ಒಂದು ವಿಷಯವನ್ನು ಇಲ್ಲಿ ಗಮನವಿಟ್ಟುಕೊಳ್ಳಿ. ಶುಕ್ರ ವ್ಯಯಸ್ಥಾನದಲ್ಲಿ ಇರೋದರಿಂದ ಸುಮ್ಮನೆ ದುಡ್ಡನ್ನು ಖರ್ಚು ಮಾಡಿಕೊಳ್ಬೇಡಿ. ಯಾವುದೋ ಒಂದು ವಿಷಯಕ್ಕಾಗಿ, ಉಪಯೋಗವಿಲ್ಲದ ವಿಷಯಕ್ಕಾಗಿ ದುಡ್ಡು ಖರ್ಚಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅನಾವಶ್ಯಕ ಖರೀದಿಗೆ ದುಡ್ಡು ಖರ್ಚಾಗುವಂಥ ಸಾಧ್ಯತೆ ಇರೋದರಿಂದ ಅದು ನಿಮ್ಮ ಆದಾಯಕ್ಕಿಂತಲೂ ಜಾಸ್ತಿ ಖರ್ಚು ಆಗದಂತೆ ನೋಡಿಕೊಳ್ಳಿ. ಒಂದಷ್ಟಂತೂ ಖರ್ಚಾಗೋದು ಗ್ಯಾರಂಟಿ. ಹಾಗಾಗಿ ಈ ವಿಷಯದಲ್ಲಿ ಗಮನ ಇರಲಿ. ಇನ್ನೂ ಒಂದು ವಿಶೇಷ ಅಂತಂದರೆ, ಅಜಾಗರೂಕತೆಯನ್ನು ಯಾವುದೇ ಕ್ಷೇತ್ರದಲ್ಲೂ ವಹಿಸಬೇಡಿ. ಅಂದರೆ ಅಪಘಾತವಾಗುವಂಥ ಸಾಧ್ಯತೆ, ಗಾಯವಾಗುವಂಥ ಸಾಧ್ಯತೆ ಮುಂದುವರಿಯೋದರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರ ಖಂಡಿತವಾಗಿಯೂ ಇರಲಿ. ಇದರ ಜೊತೆಗೆ ಒಂದು ಒಳ್ಳೆಯ ಸಮಾಚಾರ ಅಂತಂದರೆ, ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ದಾನವನ್ನು ಮಾಡಬೇಕು ಅಂಥೇಳಿ ಮನಸ್ಸು ಬರೋದರಿಂದ ಅದನ್ನು ಖಂಡಿತವಾಗಿಯೂ ಮಾಡಿ. ಯೋಗ್ಯವಾದಂಥ ವ್ಯಕ್ತಿಗಳಿಗೆ ದಾನಾದಿಗಳನ್ನು ಮಾಡಿ, ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡಿ. ಅದರಿಂದ ಖಂಡಿತವಾಗಿಯೂ ಮನಸ್ಸಿನಲ್ಲಿ
ನೆಮ್ಮದಿ ಸುಖ ಶಾಂತಿ ನಿಮ್ಮ ಕುಟುಂಬದಲ್ಲೂ ಕೂಡ ಮುಂದುವರಿಯುತ್ತೆ. ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ. ಆ ಭಗವಂತನ ಸಾನ್ನಿಧ್ಯಕ್ಕೆ ಖಂಡಿತವಾಗಿಯೂ ಹೋಗಿ ಈ ಒಂದು ಮಾಸದಲ್ಲಿ ರಾಹುಗ್ರಹದ ಉಪಾಸನೆ ಅಂದರೆ ರಂ ರಾಹವೇ ನಮಃ ಅಂತ ಅನ್ನೋ ಮಂತ್ರವನ್ನು ಪ್ರತಿನಿತ್ಯ 108 ಸಾರಿ ಹೇಳೋದ್ರಿಂದ ಯಾವುದೇ ಒಂದು ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದು ಪರಿಹಾರವಾಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಅನುಕೂಲಕರವಾಗಿರುವಂಥ ಸಮಯ. ಒಳ್ಳೆಯದಾಗಲಿ.